ಮೊದಲಿಗೆ ನೆಲಮಂಗಲ ಸುದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಮಂಡಿಗೆರೆ. ನೆಲಮಂಗಲ ನಗರಸಭಾ ಸದಸ್ಯರಾದ ಶ್ರೀಯುತ ಗಂಗಾಧರ್ ಗಣಿ ಅವರ ಹುಟ್ಟುಹಬ್ಬ ಇಂದು ಅವರ ಗೃಹದ ನಿವಾಸದ ಆವರಣದಲ್ಲಿ ಸ್ನೇಹಿತರ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ಸಾಗಿದೆ. ಬಂದಂತಹ ಸ್ನೇಹಿತರು ಹೂವಿನ ಮಾಲೆ ಹಾಕುವುದರ ಮೂಲಕ ಹಾಗೂ ಪೇಟ ಧರಿಸುವುದರ ಮೂಲಕ ಹೂಗಳನ್ನು ಚೆಲ್ಲುವುದರ ಮೂಲಕ ಅವರ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾದರು. ಗಣಿರವರು ನಗರಸಭೆ ಸದಸ್ಯರು, ಸೋಲಿಲ್ಲದ ಸರದಾರ, ಸತತವಾಗಿ 3ನೇ ಸಾರಿ ಗೆದ್ದು ಜೈಬೇರಿ ಬಾರಿಸಿದ್ದಾರೆ. ಅವರ 53ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ದಾಸರ ಬೀದಿ, ಮಾಂತಿನಮಠ, ಕುರುಬೂರು ಬೀದಿ, ಮಳ್ಳೋಣಿ ಬೀದಿ ಜನ ಎಲ್ಲ 6ನೇ ವಾರ್ಡು ಜನಸಂಗತಿ ಎಲ್ಲ ಸೇರಿ, ಮಹಾರಾಷ್ಟ್ರ ಬೀದಿ ಎಲ್ಲ ಸೇರಿ ಅದ್ದೂರಿಯಾಗಿ ವರ್ಷ ಅಡೆಪೇಟೆ ದರ್ಗಾ ಮಾಲು ಅದ್ದೂರಿಯಾಗಿ ವರ್ಷ ಇದೇ ರೀತಿ ಆಚರಿಸ್ತಿದ್ದೀವಿ. ಭಗವಂತನು ಗಂಗಾಧರರಾವ್ ಗಣಿರವರಿಗೆ ಆಯಸ್ಸು, ಆರೋಗ್ಯ, ಅಂತಸ್ತು ಎಲ್ಲ ಕೊಟ್ಟು ಚಿರಕಾಲ ಕಾಪಾಡಲಿ, ಸತತವಾಗಿ ಜಯಬೇರಿ ಬಾರಿಸಲಿ ಎಂದು ವಿಘ್ನೇಶ್ವರನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಅವರು ತುಂಬ ಚೆನ್ನಾಗೇ ಮಾಡಿದ್ದಾರೆ. ನಾವು ಏನೇ ಕೇಳಿದ್ರು ಇಲ್ಲ ಅಂದಿಲ್ಲ, ಎಲ್ಲರಿಗೂ ಸ್ಪಂದಿಸ್ತಾರೆ. ಯಾವುದ್ರ ಬಗ್ಗೆ ಅದ್ರ ಬಗ್ಗೆ ಎರಡೊಂದು ಮಾತಿಲ್ಲ. ಎಷ್ಟು ಜನ ಅಭಿಮಾನಿ? ಬೆಳಿಗ್ಗೆಯಿಂದ 1,500ದಿಂದ 2,000 ಜನ ಅಭಿಮಾನಿಗಳು ಬಂದಿದ್ದಾರೆ. ಈ ವಿಚಾರದಲ್ಲೂ ಅಷ್ಟೇ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವರೇ ಚರಂಡಿ ಸಮಸ್ಯೆ ಇರ್ಬೋದು, ವಿದ್ಯುತ್ ದೀಪದ ಸಮಸ್ಯೆ ಇರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಖುದ್ದು ಅವರೇ ನಿಂತು ಬೆಳಗಿನ ಜಾವ ಎಲ್ಲ ವಾರ್ಡಲ್ಲೆಲ್ಲ ಒಂದು ರೌಂಡ್ ಹೊಡೆದು ಬೆಳಗಿನ ಜಾವ 5 ಗಂಟೆ 6 ಗಂಟೆವರೆಗೂ ಯಾರೂ ಜನ ಕೇಳೋಂಗೆ ಇಲ್ಲ. ಆ ಥರ ಎಲ್ಲ 3 ಬಾರಿಯಿಂದ ಗೆದ್ದಾಗಿಂದನೂ ಅದೇ ಥರ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಅದನ್ನು ಹೇಳೋದನ್ನೆಲ್ಲ ಜನಗಳಿಗೆಲ್ಲ ಗೊತ್ತಿದೆ. ನಮ್ಮ ವಾರ್ಡಿಗೆ ಇವ್ರು ಬರೋಕ್ಕೆ ಮುಂಚೆ, ಮೆಂಬರ್ ಆಗೋಕ್ಕೆ ಮುಂಚೆ ನೀರಿನ ಸಮಸ್ಯೆ ಇತ್ತು, ರಸ್ತೆ ಸಮಸ್ಯೆ ಇತ್ತು, ಮೋರಿ ಸಮಸ್ಯೆ ಇತ್ತು, ಸುಮಾರು ಸಮಸ್ಯೆಗಳಿದ್ವು. ಆ ಸಮಸ್ಯೆ ಎಲ್ಲ ಈಗ ಕ್ಲಿಯರ್ ಮಾಡಿದ್ದಾರೆ. ಯಾವುದೋ ಒಂದು ಸಮಸ್ಯೆ ಇಲ್ಲ. ನಾವು ಮುಂದಕ್ಕೂ ನಾವು ಇವರೇ ಗೆಲ್ಸ್ಕೊಂತೀವಿ ಎಂಬುದಂತ ನಾವು ಮಾತು ಕೊಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಇಂದು ಕೂಡ ಕಾಚನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಕೆ.ಸಿ. ರಮೇಶ್ ಅವರ ಹುಟ್ಟುಹಬ್ಬ ಬೋದೆಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಿಡ ನೆಡುವುದರ ಮೂಲಕ ಅವರನ್ನು ಹೂವಿನ ಮಾಲೆ ಹಾಕಿ ಇದೇ ಸಂದರ್ಭದಲ್ಲಿ ಸ್ನೇಹಿತರು ಅಭಿನಂದಿಸಿದ್ದಾರೆ.